ನಮಸ್ಕಾರ. ಇವತ್ತಿನ ಈ ಅದ್ಭುತವಾದ ಎಕ್ಸ್ಪ್ಲೋರೇಷನ್ಗೆ ಸ್ವಾಗತ. ನಾವಿವತ್ತು ಒಂದು ಮಜಾವಾದ ವಿಷಯದ ಬಗ್ಗೆ ಕಲಿಯೋಣ. ಅದೇ ಯೂನಿಟಿ ಇನ್ ಡೈವರ್ಸಿಟಿ, ಅಂದ್ರೆ ಒಗ್ಗಟ್ಟಿನಲ್ಲಿ ವೈವಿಧ್ಯತೆ. ಹೌದು, ಖಂಡಿತ. ನಾವಿಂದು ಪೀಪಲ್ ಆಫ್ ಇಂಡಿಯಾ ವರದಿ ಮತ್ತು ಕೆಲವು ಆಸಕ್ತಿದಾಯಕ ಮೂಲಗಳನ್ನಿಟ್ಕೊಂಡು ಒಂದು ಡೀಪ್ ಡೈವ್ ಮಾಡಲಿದ್ದೇವೆ. ಇದು ತುಂಬಾನೇ ಮಜಾವಾಗಿರುತ್ತೆ. ಈ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ದೇಶ ಒಂದು ದೊಡ್ಡ ಮೊಸಾಯಿಕ್ ಚಿತ್ರದ ಹಾಗೆ ಅಲ್ವಾ? ಲೈಕ್ ಆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಸೇರಿಸಿ ಮಾಡ್ತಾರಲ್ಲ, ಆ ಚಿತ್ರನಾ? ಹೌದು, ಅದೇ. ದೂರದಿಂದ ನೋಡಿದ್ರೆ ಒಂದು ಸುಂದರವಾದ ಚಿತ್ರ ಕಾಣುತ್ತೆ. ಆದ್ರೆ ಹತ್ರ ಹೋಗಿ ನೋಡಿದ್ರೆ ಸಾವಿರಾರು ಬೇರೆ ಬೇರೆ ಬಣ್ಣದ ಕಲ್ಲುಗಳು ಇರುತ್ತೆ. ನಮ್ಮ ದೇಶ ಕೂಡ ಹಾಗೇನೆ. ನಿಜ. ಈ ವರದಿಯ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 4,500ಕ್ಕೂ ಹೆಚ್ಚು ಕಮ್ಯುನಿಟೀಸ್ ಇವೆ. ಅಂದ್ರೆ ಬೇರೆ ಬೇರೆ ಗುಂಪುಗಳು. ಅವರೆಲ್ಲರ ಭಾಷೆ, ಕಥೆಗಳು ಬೇರೆ ಇದ್ರೂ ನಾವೆಲ್ಲರೂ ಪ್ರೀತಿಯಿಂದ ಒಟ್ಟಿಗೆ ಇರ್ತೀವಿ. ಆ ಪ್ರೀತಿಯಿಂದ ಒಟ್ಟಿಗೆ ಇರೋದನ್ನೇ ಅಲ್ವಾ ನಾವು ಕೋ ಎಕ್ಸಿಸ್ಟೆನ್ಸ್ ಅಂತ ಕರೆಯೋದು? ಖಂಡಿತ, ಅದನ್ನೇ ಕೋ ಎಕ್ಸಿಸ್ಟೆನ್ಸ್ ಅನ್ನೋದು. ಸರಿ, ನಾವೆಲ್ಲ ಒಂದೇ ದೊಡ್ಡ ಕುಟುಂಬ ಅಂದಮೇಲೆ ನಮ್ಮ ಊಟ ಯಾಕಿಷ್ಟು ಬೇರೆ ಬೇರೆ ಥರ ಇರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಅದೇ ನನಗೂ ಆಶ್ಚರ್ಯ. ಈಗ ಒಂದು ಸಾಮಾನ್ಯ ಆಲೂಗಡ್ಡೆನೇ ತಗೊಳ್ಳಿ. ಅದು ಕೇವಲ ಆಲೂಗಡ್ಡೆ ತಾನೇ, ಆದ್ರೆ ಅದು ನಮ್ಮ ಈ ಡೈವರ್ಸಿಟಿಯನ್ನ ಹೇಗೆ ತೋರ್ಸುತ್ತೆ? ಅಲ್ಲಿಯೇ ಇರೋದು ಮ್ಯಾಜಿಕ್. ನಮ್ಮೆಲ್ಲರ ಅಡಿಗೆ ಮನೆಯಲ್ಲಿ ಬೇಸ್ ಒಂದೇ ಇರುತ್ತೆ. ಅಂದ್ರೆ ಸ್ಟೇಪಲ್ ಗ್ರೇನ್ಸ್ ಇರುತ್ತಲ್ಲ, ಲೈಕ್ ರೈಸ್, ವೀಟ್ ಮತ್ತು ಸೂಪರ್ ಗ್ರೇನ್ಸ್ ಆದ ಮಿಲೆಟ್ಸ್ ಇರುತ್ತೆ. ಜೊತೆಗೆ ಪಲ್ಸಸ್ ಅಂದ್ರೆ ಬೇಳೆಕಾಳುಗಳು ಕೂಡ ಇರುತ್ತೆ. ಕರೆಕ್ಟ್. ಅದರ ಜೊತೆಗೆ ನಾವೆಲ್ಲರೂ ಸ್ವಲ್ಪ ಮ್ಯಾಜಿಕ್ ಸ್ಪೈಸಸ್ ಕೂಡ ಬಳಸ್ತೀವಿ. ಅಂದ್ರೆ ಟರ್ಮರಿಕ್, ಕ್ಯೂಮಿನ್, ಕಾರ್ಡಮಮ್, ಜಿಂಜರ್ ಇವೆಲ್ಲ ಸೇರಿಸ್ತೀವಿ. ಆದ್ರೆ ಅದೇ ಆಲೂಗಡ್ಡೆ ಬೇರೆ ಬೇರೆ ಕಡೆ ಹೋದಾಗ ಏನಾಗುತ್ತೆ ಗೊತ್ತಾ? ನನ್ಗೊತ್ತು. ಮುಂಬೈಗೆ ಹೋದ್ರೆ ಅದು ಬಿಸಿ ಬಿಸಿ ವಡಾಪಾವ್ ಆಗತ್ತೆ. ಹೌದು. ಅದೇ ಬೆಂಗಾಲ್ನಲ್ಲಿ ಅದನ್ನ ಆಲೂ ಪೋಸ್ಟೋ ಮಾಡ್ತಾರೆ ಮತ್ತು ನಮ್ಮ ಉತ್ತರ ಭಾರತದಲ್ಲಿ ಅದು ರುಚಿಯಾದ ಆಲೂ ಪರೋಟ ಆಗಿ ಬದಲಾಗುತ್ತೆ. ಓಹೋ, ಒಂದೇ ಆಲೂಗಡ್ಡೆ ಆದ್ರೂ ಎಷ್ಟು ಬೇರೆ ಬೇರೆ ಅಡಿಗೆಗಳು! ಇದನ್ನೇ ಅಲ್ವಾ ರೀಜನಲ್ ವೇರಿಯೇಷನ್ ಅಂತ ಹೇಳೋದು? ನಿಜ. ಅವರವರ ಹವಾಮಾನಕ್ಕೆ ತಕ್ಕಂತೆ ಅಡಿಗೆ ಮಾಡೋ ವಿಧಾನ ಬದಲಾಗುತ್ತೆ ಅಷ್ಟೇ. ಹಾಗಾದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ಇರೋ ತರಹದ ಮ್ಯಾಜಿಕ್ ನಮ್ಮ ಬಟ್ಟೆಗಳಲ್ಲೂ ಇದೆಯಾ? ಅಂದ್ರೆ ಈ ಟೆಕ್ಸ್ಟೈಲ್ಸ್ ವಿಚಾರದಲ್ಲಿ 100ಕ್ಕೆ 100 ಪಾಲಿದೆ. ಬಟ್ಟೆಗಳಲ್ಲೂ ಕೂಡ ನಮ್ಮ ರೀಜನಲ್ ವೇರಿಯೇಷನ್ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ವೇಟ್, ನನ್ಗೊಂದು ಡೌಟ್ ಇದೆ. ಈಗ ಸಾರಿ ತಗೊಂಡ್ರೆ ಅದು ಕೇವಲ ಒಂದು ಉದ್ದವಾದ ಬಟ್ಟೆ ಅಲ್ವಾ? ಭಾರತದಲ್ಲಿ ಎಲ್ಲರೂ ಅದನ್ನ ಒಂದೇ ತರಹ ಉಡ್ತಾರಾ? ಇಲ್ಲವೇ ಇಲ್ಲ. ಸಾರಿ ಅನ್ನೋದು ಒಂದು ಹೊಲಿಯದ ಬಟ್ಟೆ ಆಗಿದ್ರೂ ಅದನ್ನ 100ಕ್ಕೂ ಹೆಚ್ಚು ಡ್ರೇಪಿಂಗ್ ಸ್ಟೈಲ್ಸ್ಗಳಲ್ಲಿ ಉಡಬಹುದು. ವಾವ್, 100 ಸ್ಟೈಲ್ಸ್! ನಿಜವಾಗ್ಲೂನಾ? ಹೌದು. ಅವರವರ ಕೆಲಸ ಮತ್ತು ವಾತಾವರಣಕ್ಕೆ ತಕ್ಕಂತೆ ಈ ಡ್ರೇಪಿಂಗ್ ಸ್ಟೈಲ್ಸ್ ಬದಲಾಗುತ್ತೆ. ಸೆಕೆ ಇದ್ದಾಗ ಕಂಫರ್ಟಬಲ್ ಆಗಿರ್ಲಿ ಅಂತ ಕಾಟನ್ ಬಳಸ್ತಾರೆ. ಹಬ್ಬಗಳು ಅಥವಾ ವಿಶೇಷ ದಿನಗಳಲ್ಲಿ ಸಿಲ್ಕ್ ಸೀರೆ ಬಳಸ್ತಾರಲ್ವಾ? ಸರಿಯಾಗಿ ಹೇಳಿದ್ರಿ. ಹಾಗೆ ಪಶ್ಚಿಮ ಭಾರತದ ಕಡೆ ಹೋದ್ರೆ ಅಲ್ಲಿನ ಸೀರೆಗಳಲ್ಲಿ ಬಾಂಧನಿಯಂತಹ ಸುಂದರವಾದ ಡಿಸೈನ್ಗಳಿರುತ್ತೆ. ಇದನ್ನ ಕೇಳೋಕೆ ತುಂಬಾ ಮಜಾವಾಗಿದೆ. ಅಂದ್ರೆ ಬಟ್ಟೆ ಒಂದೇ ಆದ್ರೂ ಅದನ್ನ ಬಳಸೋ ರೀತಿ ನೂರಾರು. ಇದನ್ನೇ ನಾವು ಒನ್ ಫಾರ್ಮ್ ಇನ್ಫೈನೈಟ್ ವೇರಿಯೇಷನ್ಸ್ ಅಂತ ಕರೆಯೋದಲ್ವಾ? ಹೌದು. ಇದೇ ನಮ್ಮ ಭಾರತದ ಸ್ಪೆಷಾಲಿಟಿ. ನಾವು ಒಂದೇ ತರಹದ ಮೂಲವಸ್ತುಗಳನ್ನು ಬಳಸಿದ್ರೂ ನಮ್ಮ ರೀಜನಲ್ ವೇರಿಯೇಷನ್ ನಮ್ಮನ್ನ ತುಂಬಾ ವಿಶೇಷವಾಗಿ ಕಾಣುವಂತೆ ಮಾಡುತ್ತೆ. ಖಂಡಿತ. ನಮ್ಮ ಊಟ ಮತ್ತು ಬಟ್ಟೆಗಳು ನಿಜಕ್ಕೂ ಒಂದು ಸುಂದರವಾದ ಕಥೆಯನ್ನ ಹೇಳ್ತವೆ. ಈ ಡೀಪ್ ಡೈವ್ನ ಮೂಲ ಉದ್ದೇಶ ಕೂಡ ಇದೇ ಆಗಿತ್ತು. ನಿಜ. ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ನಾವು ನಮ್ಮ ಒಗ್ಗಟ್ಟನ್ನ ಮತ್ತು ವೈವಿಧ್ಯತೆಯನ್ನ ನೋಡಬಹುದು. ಹಾಗಾದ್ರೆ ಈ ಎಪಿಸೋಡ್ ಮುಗಿಸೋ ಮುನ್ನ ನಾವೆಲ್ಲರೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋಣ. ಮುಂದಿನ ಬಾರಿ ಶಾಲೆಯಲ್ಲಿ ಬೇರೆ ಬೇರೆ ಊಟದ ಡಬ್ಬಿಗಳನ್ನ ಅಂದ್ರೆ ಲಂಚ್ ಬಾಕ್ಸ್ಗಳನ್ನ ನೋಡಿದಾಗ ಒಮ್ಮೆ ಗಮನಿಸಿ. ಹೌದು. ಆ ಡಬ್ಬಿಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಬಹುತೇಕ ಒಂದೇ ಆಗಿದ್ರೂ ಅದರ ರುಚಿ ಮತ್ತು ಹೆಸರು ಹೇಗೆ ಸಂಪೂರ್ಣವಾಗಿ ಬೇರೆಯಾಗಿದೆ ಅಂತ ಯೋಚಿಸಿ ನೋಡಿ. ಖಂಡಿತ. ಈ ಬಟ್ಟೆ ಮತ್ತು ಆಹಾರದ ಮೂಲಕ ನಮ್ಮ ಈ ಯುನಿಟಿ ಇನ್ ಡೈವರ್ಸಿಟಿಯನ್ನು ಪ್ರತಿದಿನ ಸಂಭ್ರಮಿಸೋಣ. ಮುಂದಿನ ಎಕ್ಸ್ಪ್ಲೋರೇಷನ್ನಲ್ಲಿ ಸಿಗೋಣ.